ಇನ್ನು ಚಿನ್ನದಂಗಡಿಯ ಮಾಲೀಕ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಡೀ ಇನ್ಸಿಡೆಂಟ್ ಹೇಗಾಯ್ತು, ಈ ಶ್ವೇತಾಗೌಡ ಪರಿಚಯ ಹೇಗಾಯ್ತು, ವರ್ತೂರ್ ಪ್ರಕಾಶ್ ಇದರಲ್ಲಿ ಯಾವ ರೀತಿ ಭಾಗಿ ಅನ್ನೋದರ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ವರ್ತೂರ್ ಪ್ರಕಾಶ್ ಜೊತೆಗೆ ನಮ್ಮ ಅಂಗಡಿಗೆ ಬಂದಿದ್ರು, ಪರಿಚಯ ಮಾಡಿಕೊಂಡ್ರು, ನಾನು ಕೂಡ ವ್ಯಾಪಾರಿ ಅಂತ ಹೇಳಿದ್ರು. ಜ್ಯುವೆಲ್ಲರಿ ಮಾಲೀಕ ಸಂಜಯ್ ಬಾಫ್ನಾ ಅವರ ಹೇಳಿಕೆ ಇದಾಗಿದೆ. ನನ್ನ ಬಳಿ ಒಟ್ಟು 2 kg 9 ಗ್ರಾಂ ಚಿನ್ನವನ್ನ ತಗೊಂಡು ಹೋಗಿದ್ದಾರೆ. ಮೊದಲು ವರ್ತೂರ್ ಅವರು ಬಂದಿದ್ರು, ಆಮೇಲೆ ವರ್ತೂರ್ ಬರಲಿಲ್ಲ, ಆಮೇಲೆ ಈ ಶ್ವೇತಾಗೌಡ ಬಂದದ್ದು. ಚಿನ್ನವನ್ನ ಶ್ವೇತಾಗೌಡ ತಗೊಂಡು ಹೋಗಿದ್ದು ಅಂತ ಕೂಡ ಈ ಚಿನ್ನದಂಗಡಿಯ ಮಾಲೀಕ ಹೇಳ್ತಾ ಇದ್ದಾರೆ. ಈ ಬಗ್ಗೆ ವರ್ತೂರ್ ಹತ್ರನೂ ನಾನು ಮಾತನಾಡಿದ್ದೀನಿ, ಅವರು ನಂಗೆ ಗೊತ್ತಿಲ್ಲ ಅಂದಿದ್ರು ಅಂತ ಈ ಸಂದರ್ಭದಲ್ಲಿ ಅವ್ರು ತಿಳಿಸಿದ್ದಾರೆ. ಇವ್ರು ನಮ್ಮ ಅಂಗಡಿಗೆ ವರ್ತೂರ್ ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆಗೆ ಬಂದಿದ್ರು. ಅವ್ರ ಜೊತೆಗೆ ಬಂದುಬಿಟ್ಟು ನಮ್ಮ ಹತ್ರ ಸ್ವಲ್ಪ ಅವತ್ತು ದಿವಸ ಒಡವೆ ಪರ್ಚೇಸ್ ಮಾಡಿ ಹಂಗೆ ಪರಿಚಯ ಆಯಿತು. ಅದೇ ನಾನು ಮಾರಾಟ ಮಾಡ್ತೀನಿ, ನಾನು ಒಂದು ವ್ಯಾಪಾರಿ, ನಾನು ಬೇರೆ ನಮ್ಮ ರಿಲೇಷನ್ನಲ್ಲಿ ಎಲ್ಲ ಮಾರಾಟ ಮಾಡ್ತೀನಿ. ನಾನು ಮಾರಾಟ ಮಾಡಿಬಿಟ್ಟು ನಿಮ್ಮ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಟೋಟಲಿ 2 kg 900 ಗ್ರಾಮ್ಸ್ 950 ಗ್ರಾಮ್ ಬ್ಯಾಲೆನ್ಸ್ ಇತ್ತು. ಮುಂಚೆ ಮಾಡಿದ ವ್ಯಾಪಾರದ್ದು ಅವರು ಅಮೌಂಟ್ ಪೇ ಮಾಡಿದ್ರು. ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅಲ್ಲೂ ಒಂದ್ಸರಿ ಡೆಲಿವರಿ ಮಾಡಿದ್ವಿ. ಇದು 19/8/2024 ಚಿನ್ನ ಖರೀದಿ ಮಾಡಿದ್ರು. ಓನ್ಲಿ ಒನ್ಸ್ ವಿ ಹ್ಯಾವ್ ಜಸ್ಟ್ ಡೆಲಿವರ್ಡ್ ದಟ್. ಅವ್ರು ಇರಲಿಲ್ಲ ಅಲ್ಲಿ ಮನೆಯಲ್ಲಿ. ಅಲ್ಲಿಂದ ನಮ್ಮ ಹುಡುಗ, ನಮ್ಮ ಸೇಲ್ಸ್ ಗೈ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಮುಂಚೆ ಸ್ವಲ್ಪ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ, ಅದೆಲ್ಲ ಡೀಟೇಲ್ಸ್ ಇದೆ ನಾನು. ಆಮೇಲೆ ಇದು ಲಾಸ್ಟ್ನಲ್ಲಿ ಬಂದುಬಿಟ್ಟು 2 kg 900 ಗ್ರಾಮ್ ಬಾಕಿ ಇಟ್ಬಿಟ್ಟು ಇದು ಆಮೇಲೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ICUನಲ್ಲಿ ಇದ್ದೀನಿ, ಹಾಸ್ಪಿಟಲ್ನಲ್ಲಿ ಇದ್ದೀನಿ, ಈ ಥರ. ಆ್ಯಂಡ್ ದಿಸ್ ಇಸ್ ನಾಟ್ ಫಾರ್ ಫಸ್ಟ್ ಟೈಮ್. ಅವ್ರು ಮುಂಚೆಯಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ನಮಗೆ ಆಮೇಲೆ ಗೊತ್ತಾಗಿದೆ. ಇಲ್ಲ, ಅವ್ರ ಹತ್ರ ನಾನು ಮಾತಾಡಿದ್ದೆ. ಆಮೇಲೆ ಅವರು ಹೇಳಿದ್ರು, ನನಗೂ ಗೊತ್ತಿಲ್ಲಪ್ಪ, ಅವರು 15-20 ದಿವಸದಿಂದ ನಮ್ಗೆ ಪರಿಚಯ ಇದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಸರ್, ವಿ ಹ್ಯಾವ್ ಗಿವ್ ಪ್ರಾಪರ್ ಅಪ್ರೂವಲ್ ರೆಸಿಪ್ಟ್ಸ್ ಹಾಕಿದ್ದೀವಿ. ಆ್ಯಂಡ್